ಹಾಯ್ ಬ್ಯೂಟಿಫುಲ್ ಸೋಲ್ಸ್, ನೀವೇನಾದ್ರೂ ಕನ್ಯಾ ರಾಶಿಯವರಾಗಿದ್ದೀರಾ? ಹಾಗಿದ್ರೆ ಈ ರೀಡಿಂಗ್ ನಿಮ್ಗಾಗಿನೇ. ಸೊ ದಯವಿಟ್ಟು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಬರುವಂತ ದಿನಗಳು ನಿಮ್ಗೆ ಯಾವ ರೀತಿ ಎಲ್ಲ ಇರುತ್ತೆ, ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಫಾಲೋ ಮಾಡ್ಕೊಳ್ಳಿ ಚಾನಲ್ ಅನ್ನ. ಮತ್ತೆ ಡೀಟೇಲ್ ರೀಡಿಂಗ್ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಮತ್ತೆ ಕರಿಯರ್ ಲೈಫ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ. ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡ್ತಾ ಇದ್ರೆ ಯಾಕೋ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ, ಎಲ್ಲೋ ಒಂದ್ ಕಡೆ ಹೈ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ನಡೀತಾ ಇದೆ, ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಏನೋ ಜಗಳದ ಸಿಚುವೇಶನ್ ಬರ್ತಾ ಇದೆ, ತುಂಬಾ ನಿಮ್ಮ ಮನಸ್ಸು ಮೇಲಿನ ಮೇಲೆ ಘಾಸಿ ಆಗುವಂತದ್ದು, ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತಾರಲ್ವಾ ಆ ರೀತಿ ಇದೆ ಕನ್ಯಾ ರಾಶಿಯವರಿಗೆ. ಓಕೆ, ಗೆಲ್ಲೇಬೇಕು, ನಾನೇ ಗೆಲ್ಬೇಕು, ಇನ್ನೊಬ್ರು ಯಾರು ಅವ್ರ ಮನ್ಸಿಗೆ ಘಾಸಿ ಮಾಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ನೀವೇ ವಿನ್ ಆಗ್ಬೇಕು ಅನ್ನುವಂಥದ್ದು ತುಂಬಾ ನಿಮ್ಗೆ ಇರುತ್ತೆ. ಅಗ್ರೆಷನ್ ಇರುತ್ತೆ, ಸಿಟ್ಟಿರುತ್ತೆ, ಸ್ವಲ್ಪ ಜಗಳದ ಮೂಮೆಂಟ್, ನಾನು ಹೇಳಿದ್ನಲ್ವಾ ಕಾನ್ಫ್ಲಿಕ್ಟ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ ಮೆಂಟಲಿ. ಬಟ್ ಇವಾಗ ನಿಮ್ಮ ಒಂದು ಕರಿಯರ್ ಅನ್ನ ನಾನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರುವಂತ ಕರಿಯರ್ ಇದೆ, ಕರಿಯರ್ ಅಲ್ಲಿ ಗ್ರೋತ್ ಆಗ್ತಾ ಇದೆ, ಒಳ್ಳೆ ಟೈಮ್ ಬರ್ತಾ ಇದೆ ನಿಮ್ಗಾಗಿ. ತುಂಬಾ ಡೀಪ್ ಆಗಿ ಥಿಂಕ್ ಮಾಡುವಂತ ಸಮಯ ಅಂತ ಹೇಳುವಂತದ್ದು, ಒಂದು ಕರೆಕ್ಟ್ ಆಗಿರುವಂತ ಪಾತ್ ಅಲ್ಲಿ ಇದೀರಾ, ಕರೆಕ್ಟ್ ಆಗಿರುವಂತ ಒಂದು ಕರಿಯರ್ ಲೈಫ್ ಅಲ್ಲಿ ಇದೀರಾ ಅಂತ ಹೇಳ್ಬೋದು. ಅದರಿಂದ ನಿಮ್ಗೆ ಗ್ರೋತ್ ಆಗ್ತಾ ಇದೆ. ಓಕೆ, ಏನೋ ನೀವು ಹಾರ್ಡ್ ವರ್ಕ್ ಮಾಡಿದೀರಾ, ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಅಲ್ಲಿಂದ ನಿಮ್ಗೆ ತುಂಬಾ ಚೆನ್ನಾಗಿ ರಿಟರ್ನ್ಸ್ ಬರ್ತಾ ಇದೆ, ನಿಮ್ಗೆ ದುಡ್ಡು ಬರ್ತಾ ಇದೆ. ಅಥವಾ ಒಂದು ಪ್ರಾಜೆಕ್ಟ್ ವರ್ಕ್ ಇತ್ತು, ಅಲ್ಲಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ, ಅಲ್ಲಿನೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇನ್ನು ನಿಮ್ಮ ರಿಲೇಶನ್ಶಿಪ್ ಅನ್ನ ನಾನು ನೋಡ್ತಾ ಇದ್ರೆ, ರಿಲೇಶನ್ಶಿಪ್ ವೈಸ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಟೆಬಿಲಿಟಿ ಬರ್ತಾ ಇದೆ, ಇಲ್ಲ ಅಂತ ಅಲ್ಲ. ಸ್ವಲ್ಪ ನಿಮ್ಮ ಪಾರ್ಟ್ನರ್ ಏನಿದಾರಲ್ವಾ, ಸ್ವಲ್ಪ ಈಗೋಸ್ಟಿಕ್ ಆಗಿರುವಂತದ್ದು, ಡಾಮಿನೇಟಿಂಗ್ ಆಗಿರುವಂತದ್ದು, ಒಂದು ಅಥಾರಿಟೇಟಿವ್ ಆಗಿರುವಂತದ್ದು, ಅಂದ್ರೆ ಆ ರೀತಿ ಪೊಸಿಷನ್ ಇಲ್ಲಿರ್ತಿದ್ದಾರೆ. ಹಾಗಾಗಿ ಅದು ಇದನ್ನ ನೀವು ಥಿಂಕ್ ಮಾಡಿ, ಅವ್ರಿಗೆ ಏನು ಒಂದು ಪೊಸಿಷನ್ ಬಂದಿದೆ, ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಓಕೆ, ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಸ್ವಲ್ಪ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರೋ ಕಾರಣ ಇದೆಲ್ಲ ಇರುತ್ತೆ. ಸ್ವಲ್ಪ ಈಗೋಸ್ಟಿಕ್ ಆಗಿರುವಂತದ್ದು, ಡಾಮಿನೇಟಿಂಗ್ ಆಗಿರುವಂತದ್ದು, ಇವ್ರು ಯಾಕೆ ಹೀಗಿದ್ದಾರೆ ಅಂತ ಹೇಳಿ ಆ ರೀತಿ ಎಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಖಂಡಿತ ಚೆನ್ನಾಗಿದೆ, ಚಲೋ ಆಗುತ್ತೆ ನಿಮ್ಗೂ ಕೂಡ. ಓಕೆನಾ? ಸೊ ನಾನು ಇದ್ರ ಮುಂಚೆ ಹೇಳಿರೋ ಹಾಗೆ ನಿಮ್ಗೆ ಡೀಟೇಲ್ ರೀಡಿಂಗ್ ಆಪ್ಷನ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ, ಅಲ್ಲಿ ನೀವು ಕನೆಕ್ಟ್ ಆಗಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.